ಆಗಬೇಕಾಗಿ ತಮ್ಮಲ್ಲಿ ವಿನಂತಿ. ಹೆಣ್ಮಕ್ಳು ದಯಮಾಡಿ ಸಿಗ್ಲಿಂಗಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಾಬು ಜಗಜೀವನ್ ರಾಮ್ ಮುಂದೆ ಬರಮ್ಮ. ನಾವು ಭಾರತವನ್ನು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜಾತಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಸ್ವಾತಂತ್ರ್ಯವನ್ನು ಸ್ಥಾನಮಾನ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು, ವಕೀಲರು ಆಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರೇ, ಖ್ಯಾತ ಹಿನ್ನೆಲೆ ಗಾಯಕರು, ಹಾಗೆ ವಿಶೇಷವಾಗಿ ಗಮನ ಹರಿಸಿ ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಒಬ್ಬ ಅಧಿಕಾರಿ ಆಗಿದ್ದೇನೆ ಅಲ್ಲಿ, ಮತ್ತು ನನಗೆ ಇಲ್ಲಿ ನಮ್ಮ ಇಬ್ಬರೂ ಸಮೇತ ಹನುಮಂತರು, ನಾಗರಾಜ್ ಅವರು ಈ ತರ ಕಾರ್ಯಕ್ರಮವನ್ನ, ಬಾಬಾ ಸಾಹೇಬರ ಕಾರ್ಯಕ್ರಮವನ್ನ ಮತ್ತು ಬಸವಣ್ಣ ಜಗಜೀವನ್ ರಾಮ್ ಕಾರ್ಯಕ್ರಮವನ್ನ, ಚಲನಚಿತ್ರ ನಟರು ಯಾರಮ್ಮ ನಿಮ್ಗೆ ಫೇವರ್ ಇವರು ದರ್ಶನ್ ಉಂಟಲೆ ದರ್ಶನ್ ಬರ ಧ್ವನಿಯಾಗಿಕೊಂಡಿರ್ತಕ್ಕಂಥ ಆ ತರದವ್ರನ್ನ ಬೇಕಾದ್ರೆ ನಾನು ಚೇತನ್ ಅಹಿಂಸಾ ಈ ತರದವ್ರನ್ನ, ಮತ್ತೆ ಒಬ್ಬ ಭವ್ಯ ನರಸಿಂಹಮೂರ್ತಿ ಅಂತ ಒಬ್ಬ ಆಕೆ ಹೆಣ್ಮಗಳು, ಅಂಬೇಡ್ಕರ್ ಬಗ್ಗೆ ಬಹಳ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು. ನಾನು ಲಾಸ್ಟ್ ಟೈಮ್ ಕಾಳೆನಳ್ಳಿಗೆ ನಾನು ಕರೆಸಿದ್ದೆ, ಬಹಳ ಚೆನ್ನಾಗಿ ನಡೆಸ್ಕೊಟ್ಟೆ. ಈ ತರದ ವಿಶೇಷವಾಗಿರ್ತಕ್ಕಂಥವ್ರಿಗೆ, ನಿಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿಚಾರಗಳನ್ನ ಹೇಳೋದಕ್ಕೆ ಅವ್ರನ್ನ ಕರ್ಕ ಬರ್ತಾರೆ. ಅದು ಬಾಬಾ ಸಾಹೇಬರು ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ದೃಷ್ಟಿ ಇಟ್ಕೊಂಡೇ ಕೆಲಸ ಮಾಡಿರ್ತಕ್ಕಂಥವ್ರು. ನೀವು ಮುಂದುವರೆದ್ರೆ ಇಡೀ ದೇಶ ಮುಂದುವರೆದಂಗೆ, ಇಡೀ ಕುಟುಂಬ ಮುಂದುವರೆದಂಗೆ, ಇಡೀ ರಾಜ್ಯ ಮುಂದುವರೆದಂಗೆ. ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ದಯವಿಟ್ಟು ನಿಮ್ಮ ಕುಟುಂಬಗಳನ್ನ ಯಾವುದೇ ಗೊಂದಲದಲ್ಲಿ ಇಟ್ಕೋಬೇಡ್ರಿ. ಅದು ಇದು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಬರ್ತವೆ ಹೋಗ್ತವೆ, ಅವನ್ನೆಲ್ಲ ದೀರ್ಘವಾಗಿ ನೀವು ಎಳ್ಕೊಂಡು ಹೋಗ್ಬೇಡ್ರಿ. ಇಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳನ್ನು ಇಟ್ಕೊಳ್ಳೋದನ್ನೇ ಎಲ್ಲಾರನ್ನೂ ಒಳಗೊಂಡು ಮುಂದಿನ ವರ್ಷದಲ್ಲಿ ನಮ್ಮ ನಾಗರಾಜವರೆಗೂ ಎಲ್ಲ ನಮ್ಮ ಮಿತ್ರರಿಗೆ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಏನಂದ್ರೆ, ಪ್ರತಿ ಊರಿನಲ್ಲಿ ಯಾರೇ ಆಗಲಿ, ನಮ್ಮ ರೆಡ್ಡಿ ಆಗಿರ್ಬೋದು, ಗೌಡ್ರ ಆಗಿರ್ಬೋದು, ಕುರುಬರ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವ ಜನಾಂಗದಲ್ಲಿ ಇದ್ದಾರೆ, ಎಲ್ಲಾರನ್ನೂ ವಿಶ್ವಾಸ ತಕೊಂಡು ನೀವು ಅದನ್ನು ಮಾಡಬೇಕು. ನಾನು ಬೆಳಿಗ್ಗೆ ಮೊನ್ನೆನೂ ಅದನ್ನೇ ಹೇಳಿದ್ದೆ, ಒಟ್ಟು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೇಕು. 2-3 ದಿವಸದಲ್ಲಿ ಮಾಡಿದ್ದಾರೆ, ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಲ್ಲಾ ವರ್ಗಗಳ ಜಾತಿಗಳನ್ನ ನೀವು ಒಳಗೊಂಡು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬೇಕು. ಬಾಬಾ ಸಾಹೇಬರನ್ನ ನಾವು ಹಬ್ಬದ ರೀತಿಯಲ್ಲಿ, ಅವ್ರು ಕೇವಲ ಒಂದು ದಿವಸಕ್ಕೆ ಸೀಮಿತ ಮಾಡಬಾರ್ದು. ಪ್ರತಿ ಕ್ಷಣ, ಪ್ರತಿ ದಿನಾನೂ ಸಮೇತ ನೀವು ವಿಶೇಷವಾಗಿ ಹೆಣ್ಣು ಮಕ್ಕಳು ನೀವು ಇದರಲ್ಲಮ್ಮ, ನೀವು ಈಗ ಏನಿಗೆ SSLC ನೀವೆಲ್ಲರೂ ಸಮೇತ ಉನ್ನತವಾದಂತ ಒಂದು ಅಂಕಗಳನ್ನು ಗಳಿಸಿದ್ದೀರಾ. ನಿಮ್ಗೆಲ್ರಿಗೂ ಅಭಿನಂದನೆಗಳನ್ನು ಹೇಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಈಗ ಇರ್ತಕ್ಕಂಥ ಸೌಲಭ್ಯಗಳು ಬಹಳ ಇದ್ದಾವೆ. ನೀವೇನೇನು ಚೆನ್ನಾಗಿ ಓದಿ, ಈಗ ಇಂಜಿನಿಯರಿಂಗ್ ಓದ್ತಿರೋ ಅಥವಾ ಡಾಕ್ಟರ್ ಮಾಡ್ತಿರೋ ಅಥವಾ ಏನು IAS, IPS ಅಥವಾ KAS, ಬೇರೆ ಬೇರೆ ನಿಮ್ಮ ಕನಸುಗಳೇನಿರ್ತವೆ ಅವನ್ನೆಲ್ಲವನ್ನೂ ಸಮೇತ ನೀವು ಮಾಡಿ. ಈಗ ಸರ್ಕಾರದಲ್ಲಿ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ಇದ್ದಾವೆ. ನಿಮ್ಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನು, ನೀವು ಏನಾದರೂ ವಿಶೇಷವಾಗಿ ಶಿಕ್ಷಣದ ವಿಚಾರದಲ್ಲಿ ನಿಮ್ಗೆ ಗೊಂದಲ ಇದ್ರೆ ದಯವಿಟ್ಟು ನನ್ನನ್ನ ಬೇಕಾದ್ರೆ ನನ್ನ ನಂಬರು ಎಲ್ಲರ ಹತ್ರನೂ ಇದೆ, ನನ್ನ ಸಂಪರ್ಕ ಮಾಡಿ. ನಿಮ್ಗೆ ಎಲ್ಲ ಹಾಸ್ಟೆಲ್ ಪ್ರಾಬ್ಲಮ್ ಆದರೆ ಅಥವಾ ಸೀಟುಗಳ ಪ್ರಾಬ್ಲಮ್ ಆದರೆ ಇಂಥವಕ್ಕೆ ನೀವು ನನ್ನನ್ನು ಭೇಟಿ ಮಾಡ್ಬೋದು. ನಾನು ಬೆಂಗಳೂರಿನಲ್ಲಿ ಆಗಿರ್ಬೋದು, ತುಮಕೂರು, ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ನಾನು ಸೀಟು ಕೊಡಿಸ್ತೇನೆ, ಹಾಸ್ಟೆಲ್ ಕೊಡಿಸ್ತೇನೆ. ನೀವು ಅದ್ರ ಬಗ್ಗೆ ಯಾರನ್ನು ಸಮೇತ ಯೋಚನೆ ಮಾಡಬಾರ್ದು. ಚೆನ್ನಾಗಿ ಓದ್ಬೇಕು ಮಕ್ಕಳು, ಗಂಡು ಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳು ಅಷ್ಟೇ. ನಾನು ಇಲ್ಲಿ ನಮ್ಮಲ್ಲಿ ಹುಡುಗರಲ್ಲಿ ನನಗೆ ಅದೊಂದು ಖುಷಿ ಆಯಿತು. ತುಂಬಾ ಜನ MSW ಎಲ್ಲ ಓದಿದ್ದಾರೆ, ಒಂದು 10 ಜನ ಇದ್ದಾರೆ ಅಂತ ಗೊತ್ತಾಯ್ತು. ಇದು ಬಹಳ ಹೆಮ್ಮೆಯ ವಿಚಾರ. ಒಂದು ಊರಿನಲ್ಲಿ ಜನ ಇದ್ದಾರೆ ಅಂದ್ರೆ ಇನ್ನೂ ಹೆಚ್ಚಿನದಾಗಿ, ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾನು ಈ ಒಂದು ಉದ್ದೇಶದಲ್ಲೇ ನಮ್ಮ ಹುಡುಗರುಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟು, ಬೆಂಗಳೂರಿನಂತ ಮಹಾನಗರದಲ್ಲಿ ಹಾಸ್ಟೆಲ್ ಪ್ರಾಬ್ಲಮ್ ಆದಾಗ ನಾನು ಹಾಸ್ಟೆಲ್ ಸೀಟುಗಳನ್ನ
ನಮ್ಮ ತಾಲೂಕಿನಲ್ಲಿ ಯಾರೇ ಬಂದ್ರು ಸಮೇತ ನಾನು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ನಮ್ಮವ್ರು ಬಂದ್ರು ಮಾಡ್ತೇನೆ, ಬೇರೆಯವ್ರು ಬಂದಿದ್ರು ಮಾಡಿದ್ದೇನೆ, ಮಾಡ್ತಾ ಇರ್ತೇನೆ. ನೀವು ವಿಶೇಷವಾಗಿ ನಾನು ಬಳಸ್ಕೋಬೇಕು. ಈ ಶಿಕ್ಷಣದ ವಿಚಾರದಲ್ಲಿ ಏನೇನು ಸಪೋರ್ಟ್ ಮಾಡ್ತೇನೆ, ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮತ್ತೆ ಇನ್ನೊಂದು ನಮ್ಗೆ ಈ ಮಕ್ಕಳು ನೀವು ಏನೇನು ಈಗ ಈಗ ಆಲ್ರೆಡಿ ನಮ್ಮ ನಾಗರಾಜ್ ಅವರು ನಮ್ಮ ಬ್ರದರ್ ಎಲ್ಲ ಹೇಳಿದ್ರು. ಈಗ ತಾನೆ ನಿನ್ನೆ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು, ಅಂದ್ರೆ SC ಮಾತ್ರ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಸಪರೇಟ್ ಆದಂತ 3 ಗುಂಪುಗಳನ್ನ ಮಾಡಿ ಅದನ್ನ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ನೀವೆಲ್ಲರೂ ಸಮೇತ ಕಡ್ಡಾಯವಾಗಿ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕು. ಇಲ್ಲಿ ಹೆಣ್ಮಕ್ಳು ಪ್ರವರ್ಗ 1 ಮಾದಿಗ ಅಂತಲೇ ಬರೆಸ್ಬೇಕು, ಮತ್ತೆ ಪ್ರವರ್ಗ 2 ವಲಯ ಅಂತಲೇ ಬರೆಸ್ಬೇಕು. ಪ್ರವರ್ಗ C ಅಂದ್ರೆ ಲಂಬಾಣಿ, ಗೋವಿ, ಕೊರಚ, ಕೊರಮ ಮತ್ತೆ ಆದಿವಾಸಿಗಳಂತ ಇವು ಮೂಲ ಅಲೆಮಾರಿಗಳಂತ ಬರ್ತಾರೆ. ಆ ತರದ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ಮಾಡಿಸ್ಕೊಂಡು ಈಗ ಬರ್ತಕ್ಕಂತ ಒಂದು ಹುದ್ದೆಗಳು ಈಗ 56,000 ಇವು ಕಾಲ್ ಮಾಡ್ತಾರೆ. ಈಗ ನಮಗೆ ಮಾದಿಗೆ ಸಂಬಂಧಿತ ಜಾತಿಗಳಿಗೆ 5.25 ಇಷ್ಟು ರಿಸರ್ವ್ ಮಾಡಿದ್ದಾರೆ. ಇದಕ್ಕೆ ನೀವು SSLC ಮಕ್ಕಳು ಎಲಿಜಿಬಿಲಿಟಿ ಇರ್ತಾರೆ, ಅಂದ್ರೆ 18 ವರ್ಷ ಆಗಿರ್ಬೇಕು. PUC ಮಕ್ಕಳು ಎಲಿಜಿಬಿಲಿಟಿ ಇರ್ತಾರೆ. ಡಿಗ್ರಿ ಓದಿರ್ತಕ್ಕಂಥ ನಮ್ಮ ಯುವಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಮೇತ ಏನಾದ್ರೂ ಗೊಂದಲಗಳಿದ್ರೆ ನನಗೆ ಕಾಲ್ ಮಾಡಿ, ನಂಬರ್ ತಗೊಳ್ಳಿ, ನಮ್ಮ ನಾಗರಾಜ್ ಹತ್ರ ಇರುತ್ತೆ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಅತಿ ಶೀಘ್ರದಲ್ಲಿ ನೀವು ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ನಾಳೆಯಿಂದಲೇ ಯಾರ್ಯಾರು ಇಷ್ಟು ದಿವಸ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಅಂತ ಇತ್ತು, ಈಗ ಅಲ್ಲ ಅದು. ಈಗ ಅದನ್ನ ತಹಶೀಲ್ದಾರ್ಗೆ ಈಗ ಫಾರ್ಮೆಟ್ ಕಳಿಸಿದ್ದಾರೆ. ಅದರಲ್ಲಿ ಪ್ರವರ್ಗ 1 ಪರಿಶಿಷ್ಟ ಜಾತಿ ಬ್ರಾಕೆಟ್ ಅಲ್ಲಿ ಮಾಡಿದ ಅಂತ ಬರುತ್ತೆ, ಅದನ್ನ ನೀವು ಬರ್ಸ್ಬೇಕು. ಮತ್ತೆ ಈಗ ಸೆನ್ಸಸ್ ಬರ್ತಾ ಇದೆ, ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡ್ತಾರೆ, ಮನೆ ಮನೆಗೂ ಬರ್ತಾ ಇರ್ತಾರೆ. ಅದರಲ್ಲೂ ಅಷ್ಟೇ ನೀವು ಪರಿಶಿಷ್ಟ ಜಾತಿ ಅಂತಲೇ ಅಲ್ಲಿ ಇರುತ್ತೆ. ಪರಿಶಿಷ್ಟ ಜಾತಿ ಆದ ನಂತರ ಮಾದಿಗ ಅಥವಾ ವಲಯ ಅಥವಾ ಬೇರೆ ಬೇರೆ ಯಾವ್ಯಾವ ಇರ್ತಾವೋ ಅವನ್ನೆಲ್ಲ ಸಮೇತ ಕಡ್ಡಾಯ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಾವು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ನೀವೆಲ್ಲರೂ ಸಮೇತ ಇಷ್ಟೊತ್ತವರೆಗೂ ಬಿಸಿಲಲ್ಲಿ ನಮ್ಮ ಅಕ್ಕಂದಿರು ನಿಂತಿರೋದು ಕೂತಿರೋದು ನೋಡಿ ನಮಗೇನೆ ಒಂಥರ ಅಯ್ಯೋ ಅನ್ಸುತ್ತೆ. ಇಲ್ಲಿ ಒಂದು ಶಾಮಿಯಾನ ಹಾಕ್ಬಿಟ್ಟಿದ್ರೆ ಬಹಳ ಚೆನ್ನಾಗ್ತಿತ್ತು ನೆರಳಲ್ಲಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಮುಂದಿನ ಸಾರಿ ಇಲ್ಲಿ ಬೇಡ ಇದೆ, ಮುಂದಿನ ಬೇರೆ ಜಾಗದಲ್ಲಿ ಮಾಡಿ ಕಳಸಗಳನ್ನ ಇನ್ನ ಹೆಚ್ಚಿನ ಕಳಸಗಳನ್ನ ನೀವು ಈಗ ನಮ್ಮ ಮೂರ್ತಿಯವರು ಹೇಳ್ದಂಗೆ ಈ ಊರ್ ದೇವತೆಗಳಿಗೆ ನೀವು ಯಾವ ತರ ಕಳಸಗಳನ್ನ ಮಾಡ್ತೀರ, ಇವರು ನಮ್ಗೆ ದೇವರಿಗಿನ್ನ ಹೆಚ್ಚು ಅಂತ ಹೇಳ್ಬೋದು. ಬಾಬಾ ಸಾಹೇಬರನ್ನ ನೀವು ಕಳಸಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರನ್ನ ನೆನೆಸ್ಕೋಬೇಕು, ಅವ್ರಿಗೆ ನಾವು ಪೂಜಿಸಬೇಕು, ನಾವು ಅವರನ್ನ ನಾವು ಗೌರವ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ಗ್ರಾಮಸ್ಥರು, ಅಣ್ಣ ತಮ್ಮಂದಿರು, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂತಹ ಮಾಧ್ಯಮಿತರರಿಗೂ ಎಲ್ಲರಿಗೂ ಸಹ ಬಹಳ ಮಹತ್ತರವಾದಂತಹ ದಿನ. ಯಾಕಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್, ಬಾಬು ಜಗಜೀವನ್ ರಾವ್ ಮತ್ತೆ ಬಸವಣ್ಣನ ಜಯಂತಿ 3 ಸಹ ಏಪ್ರಿಲ್ ತಿಂಗಳಲ್ಲೇ ಬಂದಿರುವಂತಹ ಒಂದು ವಿಶೇಷ. ಬಾಬು ಜಗಜೀವನ್ ರಾವ್ ಅವರು ಏಪ್ರಿಲ್ 5ನೇ ತಾರೀಕಂದು ಜನ್ಮ ಆಗುತ್ತೆ. ಹಾಗೆಯೇ ಬಸವಣ್ಣನವರು ಸಹ ಏಪ್ರಿಲ್ ತಿಂಗಳ 20ನೇ ತಾರೀಕು ನಮ್ಮ ಊರಲ್ಲಿ ಆಚರಣೆ ಮಾಡ್ತಕ್ಕಂಥ ತಾವೆಲ್ಲರೂ ನೋಡಿದ್ರ ಬಸವ ಜಯಂತಿಯನ್ನ. ಆ ಬಸವ ಜಯಂತಿಯ ದಿವಸನೇ ಸಹ ಬಸವಣ್ಣನವರ ಜನನ ಆಗಿರುತ್ತೆ. ಹಾಗೆಯೇ ಇದೇ ತಿಂಗಳ ಏಪ್ರಿಲ್ 14ರಂದು ನಮ್ಮ ಇಡೀ ಭಾರತ ಹಾಗೂ ವಿಶ್ವ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಹ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಒಂದು ಒಟ್ಟಿಗೆ ಕಾರ್ಯಕ್ರಮ ಬಂದಿರೋದ್ರಿಂದ ನಮ್ಗೆ ತುಂಬಾ ಬಹಳ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಇದ್ದಂತಹ ವರ್ಣಾಶ್ರಮ ಪದ್ಧತಿ, ಚತುರ್ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಜಾತಿಗಳು ಅಂತ 4 ಇದ್ವು. ಈ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯರನ್ನು ಬಿಟ್ರೆ ಶೂದ್ರ ಅಂದ್ರೆ
ದುರದೃಷ್ಟವಾದ ಏನ ಕಾರಣ ಅಂದ್ರೆ ಬರೀ ಇವರು ತಲೆಮಾರಿಯವರೇ ಶೂದ್ರರಾಗಿ ಬಿಟ್ಟಿದ್ದಾರೆ. ಇದು ತಪ್ಪು. ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇರತಕ್ಕಂಥ ಗ್ರಾಮಸ್ಥರಿಗೆ, ಶೂದ್ರರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯನ ಬಿಟ್ಟು ಉಳಿದಿರ್ತಕ್ಕಂಥ ಯಾವ ಜಾತಿಗಳಿಗೂ ಎಲ್ಲವೂ ಸಹ ಶೂದ್ರರಲ್ಲಿ ಸೇರ್ತಕ್ಕಂಥವು. ಅದರಲ್ಲಿ ಈಗಿನ ಪರಿಸ್ಥಿತಿಯನ್ನ ಹೇಳೋದಾದ್ರೆ SC, ST, OBC ಇವೆಲ್ಲವೂ ಸಹ ಶೂದ್ರ ಜಾತಿಗಳೇ. ಅವೆಲ್ಲವಕ್ಕೂ ಮೀರಿ ಇನ್ನೊಂದು ಜಾತಿ ಐತೆ, ಪಂಚಮ ಜಾತಿ ಅಂತ. ನಾವು ಇವಾಗ ಏನಿದ್ದೀವಿ ಒಲೆಮಾರಿಗಳು, ಇವರು ಅಸ್ಪೃಶ್ಯ ಜನಾಂಗ. ಇವರಿಗೆ ಒಂದು ಇವರ ಕಸುಬಿನ ಮೇಲೆ ಇವರಿಗೆ ಒಂದು ಜಾತಿಯನ್ನ ಒಂದು ಗುರುತಿಸಿ ಅವರಿಗೆ ನಮ್ಮಿಂದ ಈ ಚತುರ್ವರ್ಣದಿಂದ ಇನ್ನೊಂದು ಪಂಚಮ ಜಾತಿಯನ್ನ ಆಗಿನ ಕಾಲಕ್ಕೆ ವರ್ಣಾಶ್ರಮ ಪದ್ಧತಿಯಲ್ಲಿ ಅವರು ನಮಗೆ ಒಂದು ಪ್ರತ್ಯೇಕವಾದಂತಹ ಜಾತಿನೇ ಒಂದು ಇದು ಮಾಡಿಬಿಟ್ಟು ನಮಗೆ ಒಂದು ಪಂಚಮ ಜಾತಿ ಅನ್ನೋದು ಕಡೆಗಣಿಸಬೇಕು. ಇಲ್ಲಿ ಪಂಚಮ ಜಾತಿ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಯುವಕರು ವಿಶೇಷವಾಗಿ ಈ ಊರಿನ ಮುಖಂಡರುಗಳಾದಂಥ ಮತ್ತು ಹನುಮಂತು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಸುಮಾರು 16 ವರ್ಷಗಳ ನಂತರದಲ್ಲಿ ಆಚರಿಸಿರ್ತಕ್ಕಂಥ ಒಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ವಿಶೇಷ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನೆಂದರೆ ಹೆಣ್ಣು ಮಕ್ಕಳಿಂದ ಸುಮಾರು 100-200 ಹೆಣ್ಣು ಮಕ್ಕಳಿಂದ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡೋದ್ರ ಮೂಲಕ ಕಳಸಗಳನ್ನು ಹೊತ್ತು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಚಿಂತನೆಗಳನ್ನು ಸಮೇತ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದ್ರ ಮುಖಾಂತರ ಏನು ಮೊನ್ನೆ ತಾನೇ SSLC ಫಲಿತಾಂಶ ಪ್ರಕಟಗೊಂಡಿದೆ, ಆ SSLC ಫಲಿತಾಂಶದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥ ಸುಮಾರು 10 ಜನ ವಿದ್ಯಾರ್ಥಿನಿಯರಿಗೆ ಇದೇ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲೇ ಇನ್ನು ನಿನ್ನೆ ಒಳ ಮೀಸಲಾತಿ ಒಂದು ಆದೇಶವನ್ನು ಸನ್ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರ ಏನು ಪ್ರಕಟಣೆಗೊಳಿಸಿತ್ತು, ಆ ಒಂದು ಪ್ರಕಟಣೆಯನ್ನು ಸಮೇತ ಭಾಳ ಸಂತೋಷದಿಂದ ಏನು ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟು ಸರ್ಕಾರದ ಈ ಒಂದು ಕ್ರಮವನ್ನು ಸ್ವಾಗತ ಮಾಡುತ್ತಾ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವಿಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕಾಗಿ ಬಂತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿಪರವಾದಂಥ ಯೋಚನೆಗಳನ್ನು ಚಿಂತನೆ ಮಾಡ್ತಕ್ಕಂಥ ಮತ್ತು ಸಹೋದರ ನರಸಿಂಹಮೂರ್ತಿ, ಇನ್ನಿತರ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಶಿವು ಅರಳಾಪುರ, ಇನ್ನಿತರೆ ನಮ್ಮ ಎಲ್ಲ ಬಂಧುಗಳು ಸಮೇತ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲಾಯಿತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ವರ್ಗಗಳನ್ನು ಸೇರಿಸ್ಕೊಂಡು ಕೇವಲ ಬಾಬಾ ಸಾಹೇಬರು, ಬಸವಣ್ಣವರು ಮತ್ತು ಜಗಜೀವನ್ ರಾಮ್ ಅವರು ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇಡೀ ಊರಿನ ಜನ ಪ್ರತಿಯೊಂದು ವರ್ಗಗಳು, ಎಲ್ಲ ವರ್ಗ, ಅಲ್ಪಸಂಖ್ಯಾತರನ್ನು ಸೇರಿಸಿ, ಹಿಂದುಳಿದ ವರ್ಗಗಳನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಮಾರಂಭದ ಆಯೋಜಕರಿಗೆ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದ್ದಕ್ಕೆ ಶುಭವನ್ನು ಕೋರ್ತಾ ಒಂದು 2 ಮಾತನ್ನು